ಗದಗ ತಾಲೂಕಿನ ಚಿಂಚಲಿ ಗ್ರಾಮದ ಹಿರಿಯ ಕಾಂಗ್ರೆಸ್ ಮುಖಂಡ ಬೋವಿ ಸಮುದಾಯದ ನಾಯಕರಾದ ದಿವಂಗತ ಯಲ್ಲಪ್ಪ ದುರಗಪ್ಪ ಪೂಜಾರ್ ಇವರ ತೃತೀಯ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಪೆನ್ ವಿತರಿಸಿದರು. ಚಿಂಚಲಿ ಗ್ರಾಮದ ದುರ್ಗಾನಗರದ ಸಮುದಾಯ ಭವನದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಯುವ ಕಾಂಗ್ರೆಸ್ ಮುಖಂಡ ಕೃಷ್ಣಗೌಡ ಪಾಟೀಲ್, ಸಮಾಜಕ್ಕೆ ಹಿರಿಯರು ಸಲ್ಲಿಸಿದ ಸೇವೆ ಎಂದಿಗೂ ಸ್ಮರಣೀಯವಾದುದು. ಆ ನಿಟ್ಟಿನಲ್ಲಿ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಮುನ್ನಡೆದು ಹಿರಿಯರ ಆದರ್ಶ, ಸೇವಾ ಮನೋಭಾವ ಎಲ್ಲರೂ ಅಳವಡಿಸಿಕೊಳ್ಳಬೇಕು ಎಂದರು. ಅಧ್ಯಕ್ಷತೆಯನ್ನು ಸಣ್ಣ ಹನುಮಂತಪ್ಪ ಪೂಜಾರ್ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ HY ಪೂಜಾರ್, ದುರ್ಗಪ್ಪ ಸಂಕದಾಳ್, ಗಂಗಪ್ಪ ಕತ್ತಿ, ಅಜ್ಜಪ್ಪ ಹುಗ್ಗೆಣ್ಣವರ್, ಮಲ್ಲಪ್ಪ ದಂಡಿ, ಮುದುಕಪ್ಪ ಹೊಸೂರ್, ವಿಜಯ್ ಪೂಜಾರ್, ಪವನ್ ಪೂಜಾರ್ ಸೇರಿದಂತೆ ಅನೇಕರು ಇದ್ದರು. ನಮ್ಮ ಹಿರಿಯರ ಜೊತೆ ವಿಶೇಷವಾಗಿ ಶ್ರೀ DR ಪಾಟೀಲ್ ಸಾಹೇಬ್ರ ಜೊತೆ ಮಾತಾಡಬೇಕಾದ್ರೆ ನಮ್ಮ ಪೂಜಾರ್ ಅವ್ರ ಮುಂದಿಟ್ಕೊಂಡು ಅವ್ರು ಒಂದು ಮಾತು ಹೇಳ್ತಿರ್ತಾರೆ, ಅವ್ರಿಗೆ ಹೇಳ್ತಿರ್ತಾರೆ, ಅದನ್ನ ನಾವು ಕೇಳ್ತಿರ್ತೀವಿ. ಅವ್ರು ಹೆಂಗಿದ್ರೆ ಹಂಗಾಗಿ ನೀವು ಅಂತಂದ್ರೆ ಹಂಗೆ ಒಂದು ಮಾತದಾಗ ಅದನ್ನ ವ್ಯಕ್ತಪಡಿಸ್ತೀವಿ. ಯಾವ ರೀತಿ ಅವರು ಇಡೀ ಸಮಾಜವನ್ನ, ಎಲ್ಲ ಸಮಾಜದ ಬಂಧು ಬಗೆಗಳನ್ನ ಭಾರಿ ಕಾಳಜಿಯಿಂದ ನೋಡಿ ಅವರ ಯಾವುದೇ ಒಂದು ಸಮಸ್ಯೆಗೆ ಭರವಸೆಯಾಗಿ ಅವ್ರು ಏನು ನಿಂತಿದ್ರು ಅದೇ ರೀತಿ ಈಗಿನ ತನಕನೂ ನಮ್ಮ ಪೂಜಾರ್ ಅವರ ಕುಟುಂಬದ ವತಿಯಿಂದ ಎಲ್ಲ ನನ್ನ ಆತ್ಮೀಯರಾಗ್ತಕ್ಕಂಥ ಆ ಯುವ ಬಳಗ ಏನು ಮುಂದಾಳತ್ವವನ್ನು ತಗೊಂಡು ಸಮಾಜ ಸೇವೆಯಲ್ಲಿ ಅವರನ್ನು ತೊಡಗಿಸ್ಕೊಂಡಿದ್ದಾರೆ. ಅದು ಅತ್ಯಂತ ಶ್ಲಾಘನೀಯ ಅಂತಂದ ಈ ವೇದಿಕೆಯ ಮುಖಾಂತರ ಹೇಳಬಯಸ್ತೇನೆ.